ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಒಂದು KCET ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ರಿ ಏನು ನೋಡ್ತಿದ್ದಾರೆ ಅಂತಂದರೆ, ಇದೀಗ ತಾನೇ KCET ಸ್ಟೂಡೆಂಟ್ಸ್ಗೆ ಒಂದು ಕಡೆಯಿಂದ ಒಂದು ಅಪ್ಡೇಟ್ ಬಂದತ್ತ. ಅದೇನಂತಂದರೆ, ಇವಾಗ ನೋಡ್ರಿ ಕರೆಕ್ಟಾಗಿ ಓದ್ಕೊಂತ ಹೋಗ್ತೀನಿ. ಯಾರೆಲ್ಲ ಇದನ್ನು ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಹೇಳಿದಾರೆ, ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು, ಯಾರೆಲ್ಲ ಮಾಡಿಸ್ಬಾರ್ದು ಅಂತಂದು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಆ್ಯಂಡ್ ಡೇಟು ಕೂಡ ಕೊಟ್ಟಿದ್ದಾರೆ. ಕ್ಲಿಯರಾಗಿ ಓದ್ತಾ ಹೋಗ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊತ ಹೋಗ್ರಿ. ಇವಾಗ ನೋಡ್ರಿ ಪ್ರಕಟಣೆ ಅವರ ಕೇದಲ್ಲಿ ಇವತ್ತು ಅಂದರೆ 1/7/2024 ಆ್ಯಕ್ಚುಲಿ ನಿನ್ನೆ ಬರಬೇಕಾಗಿತ್ತು, ಬಟ್ ಇವತ್ತು ಬಂದೈತೆ. ಬಟ್ ಏನಿಲ್ಲ, ಬಟ್ ಬಂದೈತಲ್ವ. ಇವಾಗ ಕರೆಕ್ಟಾಗಿ ನೋಡ್ಕೊಂತವ್ರೆ ಏನು ಬಂದೈತೆ ಅಂತಂದು. ಅರ್ಜಿಯಲ್ಲಿನ ವಿವರಗಳು ತಪ್ಪಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅಂತಿಮ ಅವಕಾಶ. ಅಂದರೆ ಕೆಲವೊಬ್ರು ಸ್ಟೂಡೆಂಟ್ಸ್ ಇದ್ರಿ, ನಿಮ್ಮದು ಕೆಲವೊಂದಿಷ್ಟು ಹೇಳ್ತಾ ಇದ್ರಿ ನಮ್ದು ಇನ್ಕಮ್ ಇದೇ ಬರ್ದಾರೆ, ಬಟ್ ಆದರೂ ಜ್ವರ ಬರ್ತಾಯಿದೆ. ಕೆಲವೊಂದಿಷ್ಟು ಹುಡುಗರು ರೂರಲ್ ಮೀಡಿಯಮು ಮತ್ತು ಕನ್ನಡ ಮೀಡಿಯಮ್ ಅಂತ ಇದ್ರಿ, ಬಟ್ ಅದನ್ನು ಕೂಡ ನೋವಂತ ತೋರಿಸ್ತಾಯಿತ್ತು. ಬಟ್ ಈ ರೀತಿ ಎಲ್ಲನೂ ಕೂಡ ಹೇಳ್ತಿದ್ರಲ್ವ. ಸೊ ಹಂಗಾಗ್ಬಿಟ್ಟು ನಿಮ್ದು ಏನೇ ಒಂದು ರಾಂಗ್ ಇದ್ರೂ ಕೂಡ ಇವಾಗಲೇ ಫೈನಲ್. ಓಕೆ, ಇದಾದಮೇಲೆ ಮತ್ತೆ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಮತ್ತು ಮುಂದೆ ನಿಮಗೆ ಆ ಸೀಟ್ ಸಿಗೋದು ಕೂಡ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಹಂಗಾಗಿ ಇವಾಗಲೇ ಫೈನಲ್ ಏನಿದ್ರು ಕೂಡ ಮಾಡ್ಕೋಬೋದು. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಕರೆಕ್ಟಾಗಿ ಕ್ಲಾರಿಟಿ ಕೊಟ್ಟವ್ರೆ. ಅದನ್ನ ಓದ್ತಿ ನೋಡಿರಿ, ಸದ್ಯಕ್ಕೆ ಕರೆಕ್ಟಾಗಿ ಕೇಳಿಸ್ಕೊರಿ. ಸರಿ ನೋಡಿರಿ, UGCET 2024 ಅರ್ಜಿಯಲ್ಲಿನ ವಿವರಗಳನ್ನು ವಿವಿಧ ಇಲಾಖೆಗಳ ವೆಬ್ ಸರ್ವಿಸ್ ಮೂಲಕ ಪಡೆದ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಲು ಅಭ್ಯರ್ಥಿಗಳಿಗೆ 29/6/2024 ಪೋರ್ಟಲನ್ನು ತೆರೆಯಲಾಗಿದೆ. ಓಕೆ, ಅದೇನು ಮಾಡಿದ್ರು ಅಂತಂದರೆ, ಈಗ ಕಳೆದ 3 ದಿನದಿಂದ ನಿಮ್ಗೆ ಒಂದು ಬಿಟ್ಟಿದ್ರು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ಲಿಸ್ಟ್ನ ಬಿಟ್ಟಿದ್ರು. ಅಂತಂದರೆ ಯಾವ ರೀತಿ ಅಂತಂದರೆ, ಇಲ್ಲಿ ತೋರಿಸ್ತೀನಿ ನೋಡಿರಿ, ಇಲ್ಲಿ ಬಂದಿತ್ತು. ಇದರಲ್ಲಿ ನಿಮ್ದು ಎಲಿಜಿಬಿಲಿಟಿ ಅಂತಂದರೆ ಯಾವ ಕ್ಯಾಟಗರಿ ಬರ್ತೀರಾ, ಆ್ಯಂಡ್ ನಿಮ್ದು ಇನ್ಕಮ್ ಎಷ್ಟು, ಮತ್ತು ನಿಮ್ದು HK JK ಇದ್ದೀರಾ, ಆ್ಯಂಡ್ ಅಥವಾ ಕನ್ನಡ ಮೀಡಿಯಮು ರೂರಲ್ ಮೀಡಿಯಮು ಅಥವಾ ಎಲ್ಲನೂ ಕೂಡ ಕರೆಕ್ಟಾಗಿ ಕೊಟ್ಟಿದ್ರು. ಬಟ್ ಏನಪ್ಪ ಅಂತಂದರೆ, ಇದು ಎಷ್ಟೋ ಜನಕ್ಕೆ ಇದನ್ನು ತೋರಿಸಿಲ್ಲ ಕೆಲವೊಬ್ಬರಿಗೆ, ಆ್ಯಂಡ್ ತೋರಿಸಿದ್ರು ಕೂಡ ಎಷ್ಟೋ ಜನಕ್ಕೆ ತಪ್ಪಾಗಿತ್ತು. ಸೊ ಹಂಗಾಗಿಬಿಟ್ಟು ಅಂಥ ಸ್ಟೂಡೆಂಟ್ಸ್ ಏನು ಹೇಳ್ತಿದ್ದಾರೆ ಅಂತಂದರೆ, ಕಡೆಯಿಂದ ಒಂದು ಅಪ್ಡೇಟ್ ಏನೇ ಇದ್ರೂ ನೀವು ತಪ್ಪಿತ್ತು ಅಂತಂದರೆ ಇವಾಗ ಸರಿಪಡಿಸ್ಕೊಳ್ಬೋದು. ಆ್ಯಂಡ್ ಅವ್ರು ಹೇಳಿದ್ರೆ ಎಲ್ಲ ಮಾಹಿತಿ ಸರಿ ಇದ್ದವರು. ಓಕೆ, 29/6/2024 ಏನು ಬಿಟ್ಟಿದ್ರು, ಯಾರೆಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ, ಯಾರ್ದೆಲ್ಲ ನಿಮ್ದೆಲ್ಲನೂ ಕೂಡ ಕರೆಕ್ಟ್ ಆಗಿದೆ ಅಂತಂದರೆ ಓಕೆ. ಇನ್ ಕೇಸ್ ಯಾರ್ದೆಲ್ಲ ಹೇಳ್ತಿದ್ರು ನೋಡಿರಿ, ನೀವು ಹೇಳ್ತಾಯಿದ್ರಿ ನಮ್ದು ಇನ್ಕಮ್ ಜ್ವರ ಬರ್ತಾಯಿದೆ, ಆ್ಯಂಡ್ ನಮಗೆ ಎಷ್ಟೋ ಸರ್ತಿ ಕ್ಯಾಪ್ಚರ್ ಕೂಡ ಹಾಕಿದ್ರು, ಎಂಟ್ರಿ ಕೂಡ ಮಾಡಿದ್ರು, ನಂಗೆ ಬರ್ತಾನೆ ಇಲ್ಲ. ಸೊ ಅಂಥವ್ರು ಏನು ಮಾಡ್ರಿ ಅಂತಂದರೆ, ಅಂಥವ್ರು ಏನು ಮಾಡೋಕ್ಕೋ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು. ಲೈಕ್ ಇಲ್ಲಿ ನೋಡಿರಿ, ಎಲ್ಲ ಮಾಹಿತಿ ಸರಿ ಇರೋರು ಕೆಗೆ ಬರೋ ಹೋಗಿತ್ತವೆಲ್ಲ ನಿಮ್ದೆಲ್ಲನೂ ಕೂಡ ಸರಿ ಇತ್ತಂತ ಅಂತಿದ್ರಲ್ಲ, ಅಂಥವ್ರು ನೀವೇನು ಕೆದಾಗ ಬರೋಕ್ಕೆ ಅವಶ್ಯಕತೆ ಇರೋಲ್ಲ. ಆ್ಯಂಡ್ ಅಂಥವ್ರಿಗೆ ವೆರಿಫಿಕೇಷನ್ ಸ್ಲಿಪ್ ಅಂತ ಏನಪ್ಪ ಎಲ್ಲ ಕರೆಕ್ಟ್ ಐತೆ ಅಂತ ಅಂದ್ಕೊಂಡಿದ್ದೀರಿ ನೋಡಿರಿ. ಈಗ ನೀವು ಇವಾಗ ಏನು ಬಿಟ್ಟಿದ್ರಲ್ವ, ಇನ್ನು ಎಲ್ಲನೂ ಕೂಡ ಒಂದು ಡ್ಯಾಶ್ಬೋರ್ಡ್ ಅನ್ನೋದು ಏನು ಬಿಟ್ಟಿದ್ದು, ಅದರಲ್ಲಿ ಎಲ್ಲನೂ ಕೂಡ ನಿಮ್ಮದು ಕರೆಕ್ಟ್ ಆಗಿತ್ತು ಅಂತಂದರೆ ನೀವು ಏನೂ ಕೂಡ ಬರೋ ಅವಶ್ಯಕತೆ ಇಲ್ಲ. ನಿಮ್ಗೆ ಒಂದು ಲಿಂಕ್ ಬಿಡ್ತಾರೆ, ಅಲ್ಲಿಂದ ನೀವು ಡೈರೆಕ್ಟಾಗಿ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೋದು. ಇನ್ ಕೇಸ್ ಇಲ್ಲಿ ನೋಡಿರಿ, ಅಭ್ಯರ್ಥಿಗಳ ಆನ್ಲೈನ್ ಪೋರ್ಟ್ನಲ್ಲಿ ಗ್ರಹಿಸಿರುವ ಮಾಹಿತಿಗಳ ಬಗ್ಗೆ ವ್ಯತ್ಯಾಸವಿದ್ದಲ್ಲಿ ಅಂತ ಇನ್ ಕೇಸ್ ನಿಮ್ಮ ಒಂದು ಇಲ್ಲಿ ಏನಿದೆ ತೋರಿಸಿದೆ ನಿಮಗೆ, ಲೈಕ್ ಇಲ್ಲಿ ಏನಿದೆ ನೋಡಿರಿ, ಇದರಲ್ಲಿ ನಿಮ್ದು ಏನೋ ಒಂದು ರಾಂಗ್ ಇತ್ತು ಅಂತಂದರೆ ಓಕೆ, ನೀವು ಏನಾದರೂ ಚೇಂಜ್ ಮಾಡ್ಕೊತೀರಿ ಅಂತಂದರೆ ನೀವು ಏನೇ ಮಾಡಲಿ ನಾನು ಸಜೆಸ್ಟ್ ಮಾಡ್ತೀನಿ, ಇದು ಕ್ಯಾಟಗರಿ ಏನಾದರೂ ಒಂದು ಬರ್ಬೇಕು ನಿಮಗೆ. ಓಕೆ, ಓನ್ಲಿ ಜನರಲ್ ಮೆರಿಟ್ ಇತ್ತು ಅಂತಂದರೆ ಹೇಳ್ತೀನಿ ನೋಡಿರಿ, ನಿಮ್ದು ಏನಾದರೂ SC ST OBC ಇನ್ ಕೇಸ್ ಯಾವುದಾದ್ರೂ 2A 3B ಇನ್ ಕೇಸ್ ಯಾವುದೋ ಒಂದು ಇತ್ತು ಅಂತಂದರೆ, ಕ್ಯಾಟಗರಿ ಏನಾದರೂ ಇತ್ತಂದರೆ ಓಕೆ, ಜನರಲ್ ಮೆರಿಟ್ ಅಂತ ಬಂದಿದ್ದರೆ ಖಂಡಿತ ಹೋಗ್ರಿ. ಯಾಕಂತಂದರೆ ಅದು ಇಂಪಾರ್ಟೆನ್ಸ್ ಫಾರ್ ಯಾವುದೋ ಒಂದು ಸೀಟ್ ಸಿಗ್ಬೇಕಂತಂದರೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ SNQ ಕೊಟ್ಟರೆ ಇಂಜಿನಿಯರ್ ಸ್ಟೂಡೆಂಟಿಗೆ ಓನ್ಲಿ ಹೆಲ್ಪ್ ಆಗೋದು. ಆ್ಯಂಡ್ ಇನ್ಕಮ್ ಇದ್ದರೆ ಮಾತ್ರ SNQ ಕೋಟ ಬರ್ತದೆ. ಇನ್ಕಮ್ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಕ್ಯಾಟಗರಿ ಯಾರ್ದೆಲ್ಲ ಜನರಲ್ ಮೆರಿಟ್ ಬಂದಿದೆಯೋ, ನೀವು ಏನಾದರೂ ಇರ್ತೀರ ಓಕೆ, SC ST ಇರ್ತೀರ, 2A 3B ಏನಾದರೂ ಇರ್ತೀರ, ಬಟ್ ಅದನ್ನ ಬಿಟ್ಟು ಕೂಡ ಜನರಲ್ ಮೆರಿಟ್ ಬಂದಿತ್ತಂದರೆ ಸಾಧ್ಯ ಆದಷ್ಟು ಹೋಗ್ರಿ. ಆ್ಯಂಡ್ ಇನ್ನೊಂದು ಕನ್ನಡ ಮೀಡಿಯಮು ರೂರಲ್ ಮೀಡಿಯಮು ಇವನು ಕೂಡ ನೋ ಅಂತಿದ್ರೆ ಹೋಗ್ರಿ. ಯಾಕಂತಂದರೆ ಈ ಇಂಪಾರ್ಟೆನ್ಸ್ ಫಾರ್ ಯಾವುದಕ್ಕಂತಂದರೆ ನಿಮ್ಮ ಸೀಟ್ ಸಿಗ್ಬೇಕಂತಂದರೆ ಇಂಪಾರ್ಟೆನ್ಸ್ ಆಗುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಓಕೆ ಓದ್ತೀನಿ ನಾನೀಗ ಅವ್ರು ಏನು ಹೇಳಿದ್ರು ಅಂತಂದು. ಸರಿ, ಬರೀ ಹಂಗೆ ಹೋಗೋದಲ್ಲ, ಬರುವಾಗ ಏನು ಮಾಡ್ಬೇಕಂತಂದರೆ, ನೀವು ಅಪ್ಲಿಕೇಶನ್ ಹಾಕಿದ್ರಲ್ಲ ಅದನ್ನು ಮತ್ತೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡಿದ್ರಿ. ಈಗ ನೀವೇನಾದರೂ ಕನ್ನಡ ಮೀಡಿಯಮ್ ರೂರಲ್ ಮೀಡಿಯಮ್ ಇದ್ದರೂ ಕೂಡ ನೋ ಅಂತ ಬಂದಿದ್ದರೆ ನೀವು ಅಲ್ಲಿ ಮಾಡಿಸ್ಕೋಬೇಕಂತಂದರೆ ನೀವು ಕನ್ನಡ ಮೀಡಿಯಮ್ ರೂರಲ್ ಮೀಡಿಯಮ್ ಸರ್ಟಿಫಿಕೇಟ್ ಬೇಕಾಗ್ತವೆ. ಆ್ಯಂಡ್ ಇನ್ನೊಂದು, ನೀವು ಯಾವುದೇ ಕ್ಯಾಸ್ಟ್ ಆಗಿರಲಿ, ನೀವು ಜನರಲ್ ಮೆರಿಟ್ ಅಂತ ಬಂತಂದರೆ ನೀವು SC ST ಆಗಿರ್ಬೋದು ಅಥವಾ 3B 2A ಯಾವುದೋ ಒಂದು ಆಗಿತ್ತಂತಂದ್ರು ನೀವು ಅಲ್ಲಿ ಕ್ಯಾಟಗರಿಯಲ್ಲಿ ಯಾವುದಾದ್ರೂ ಬರೋಕಂತಂದರೆ ಅಂದರೆ ಜಾತಿ ಆದಾಯ ಬೇಕಾಗ್ತದೆ. ಓಕೆ, ಜಾತಿ ಆದಾಯ ಬೇಕಾಗ್ತದೆ. ಆ್ಯಂಡ್ ಅದನ್ನು ತೊಗೊಂಡು ಹೋಗ್ರಿ. ಇದನ್ನೆಲ್ಲನೂ ಕೂಡ ಬರೀ ಹಂಗೆ ಬರೋದಲ್ಲ, ಒಂದು ಸ್ವಲ್ಪ ಜೆರಾಕ್ಸ್ ಕೂಡ ಮಾಡಿಸ್ಕೊಂಬರ್ಬೇಕು. ಓಕೆ, ಒರಿಜಿನಲ್ ಫಸ್ಟ್ ಒಂದು 2 ಸೆಟ್ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗ್ರಿ. ಅವ್ರು ಎಲ್ಲಿಗೆ ಹೋಗಬೇಕು, ಬೆಂಗಳೂರಿಗೆ KE ಹತ್ರನೇ ಹೋಗ್ಬೇಕು. ಅಂದರೆ ಮಲ್ಲೇಶ್ವರಂ ಅಲ್ಲಿ ಏನಿದೆ KE ಆಫೀಸರ್ ಇರೋದು, ಅಲ್ಲಿ ಹೋಗಿಬಿಟ್ರೆ ನಿಮಗೆ ಯಾರ್ದೆಲ್ಲ ರಾಂಗ್ ಆಗಿದೆ ನೋಡ್ರಿ ಅವ್ರದ್ದೆಲ್ಲನೂ ಕೂಡ ಅವರೇ ವೆರಿಫೈ ಮಾಡಿಬಿಟ್ಟು ಅಲ್ಲಿ ವೆರಿಫಿಕೇಷನ್ ಸ್ಲಿಪ್ ಕೊಟ್ಟು ಕಳಿಸ್ತಾರೆ. ಓಕೆ, ಇದಿಷ್ಟು ಏನಪ್ಪ ಅಂತಂದರೆ ಬರೀ ಅಂದರೆ ಯಾವ್ಯಾವ ಡೇಟ್ಗೆ ಹೋಗ್ಬೋದು ಬರ್ದಾರ ಅಂತ ಕೇಳಿದ್ರೆ ಅವ್ರು ಡೇಟು ಕೂಡ ಕೊಟ್ಟವ್ರೆ. ಇಲ್ಲಿ ನೋಡ್ತಿರ್ಬೋದು ಡೇಟ್ 4/7/2024. ಓಕೆ, ಇವತ್ತು 2ನೇ ತಾರೀಕು ಅನ್ಕೊಂಡ್ರೆ ಈಗ 4/7/2024 ರ್ಯಾಂಕ್ ಕೊಟ್ಟವ್ರೆ 1 to 40,000. ಓಕೆ, 1ರಿಂದ 40,000 ಯಾರೆಲ್ಲ ರ್ಯಾಂಕ್ ಇದೆಯೋ ಬೆಳಗ್ಗೆ 10ರಿಂದ 12 ಒಳಗಡೆ ಇಷ್ಟರೊಳಗೆ ನೀವು ಅಲ್ಲಿ ಹಾಜರಿರಬೇಕು. ಅವರೆಲ್ಲರೂ ಕೂಡ ಒಳಗಡೆ ಬಿಡ್ತಾರೆ. ನೀವು ಒಳಗಡೆ ಹೋಗಿಬಿಟ್ಟು ವೆರಿಫಿಕೇಷನ್ ಮಾಡಿಸ್ಬೇಕು. ಆ್ಯಂಡ್ ಇನ್ ಕೇಸ್ ಯಾರಾದ್ರೂ ಮತ್ತೆ ರಾಂಗ್ ಆಗಿದ್ದವ್ರು ಇರ್ತಾರೆ 40,000ರಿಂದ 80,000 ಒಳಗಡೆ ಇದ್ದವರು ಅವತ್ತೇ 4ನೇ ತಾರೀಕೆ ಮಧ್ಯಾಹ್ನ 1:15ರಿಂದ ಹಿಡಿದು 3 ಗಂಟೆವರೆಗೂ ಇದ್ದೆ. ಆ್ಯಂಡ್ ಅದಾದ ನಂತರ
80,000 ಮೇಲೆ ಇದ್ದವರು ಆ್ಯಂಡ್ 1 ಲಕ್ಷದವರೆಗೂ ಕೂಡ ರ್ಯಾಂಕ್ ಯಾರ್ದಿದೆಯೋ 3 ಗಂಟೆ ಮೇಲ್ಗೆ ಓಕೆ 3 ಗಂಟೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ನೀವು ಹೋಗ್ಬೇಕು. ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ 5ನೇ ತಾರೀಕು ಕೂಡ ಕೊಟ್ಟವ್ರೆ, ಸೇಮ್ ನೋಡ್ಕೋರಿ ಎಷ್ಟೆಷ್ಟು ರ್ಯಾಂಕ್ ಅವ್ರು ಎಲ್ಲೆಲ್ಲೋ ಯಾವಾಗ ಹೋಗ್ಬೇಕಂತಂದು. ಆ್ಯಂಡ್ ಅದೇ ರೀತಿ 6ನೇ ತಾರೀಕು ಕೊಟ್ಟವ್ರೆ, 6ನೇ ತಾರೀಕು ಕೂಡ ಸೇಮ್ ಅಪ್ ಟು ಎಷ್ಟು ಕೊಡೋರೆ 2,10,000 ಮೇಲ್ಗಡೆ ಇದ್ದವರು ಕೂಡ ಒಟ್ಟು ನೀವು ಎಷ್ಟೇ ರ್ಯಾಂಕ್ ಇರಲಿ ನಿಮ್ದು ಏನಾದರೂ ತಪ್ಪಾಗಿತ್ತಂತಂದರೆ KFSಗೆ ಹೋಗಬೇಕು. ಇಲ್ಲಿ ಎಲ್ಲೂ ಕೂಡ ಆನ್ಲೈನ್ ನಿಮ್ಗೆ ಇರಲ್ಲ. ಅಂದರೆ ಯಾರಿಗೆ ಬಂದರೆ ಇನ್ ಕೇಸ್ ಚೇಂಜಸ್ ಮಾಡ್ಕೊತೀನಿ ಎಲ್ಲಿ ಅಂತಂದರೆ ಇನ್ನೊಂದು ಸರ್ತಿ ತೋರಿಸ್ಬಿಡ್ತೀನಿ ನಾನು. ಸಾರಿ ಓಕೆ, ಇಲ್ಲಿ ಏನಾದರೂ ಇದರಲ್ಲಿ ಇಲ್ಲಿ ಏನಾದ್ರು ಕಾಣಿಸ್ತಿದೆ ನೋಡಿ, ಇದರಲ್ಲಿ ಏನಾದರೂ ನಿಮ್ಮ ಚೇಂಜಸ್ ಇದ್ದರೆ ಓಕೆ, ನೀವು ಏನಾದರೂ ಹೇಳಿದೆ ನಾನು ಇಂಪಾರ್ಟೆನ್ಸ್ ಮೇನ್ ಇದಕ್ಕೆ ಕೊಡ್ರಿ. ಕ್ಯಾಟಗರಿ ಏನಾದರೂ ನಿಮ್ದು ಏನಾದರೂ ಜನರಲ್ ಮೆರಿಟ್ ಬಂದಿದ್ದರೆ ಓಕೆ, ಜನರಲ್ ಮೆರಿಟು ಎಲ್ರಿಗೂ ಬರಲ್ಲ, ಕೆಲವೊಂದಿಷ್ಟು ಹುಡುಗರು ಜನರಲ್ ಮೆರಿಟ್ ಅಷ್ಟೇ ಬರ್ತದೆ. ಬಟ್ ನೀವು SC ST ಇರ್ತೀರ, ಕೆಲವೊಂದಿಷ್ಟು ಕ್ಯಾಟಗರಿ ಇರ್ತೀರ 2A 3B ಇರ್ತಿರಲ್ವ, ಆ ಕ್ಯಾಟಗರಿ ಬಂದರೆ ಓಕೆ. ಅದನ್ನು ಬಿಟ್ಟು GM ಅಂತ ಬಂದಿದ್ದರೆ ಅಲ್ಲಿ ನಿಮ್ದು ಇದ್ದರೂ ಕೂಡ GM ಬಂದರೆ ಹೋಗ್ರಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಕನ್ನಡ ಮೀಡಿಯಮ್ಮು, ರೂರಲ್ ಮೀಡಿಯಮ್ಮು ಆ್ಯಂಡ್ HK ಇಂಪಾರ್ಟೆನ್ಸು. HK ಇದ್ದೂ ಕೂಡ ನೋ ಅಂತ ಬಂದಿದ್ದರೆ ನೀವು ಬೆಂಗಳೂರಿಗೆ ಹೋಗಿಬಿಟ್ಟು ಅಲ್ಲೂ ಕೂಡ ಎಸ್ ಮಾಡಿಸ್ಕೊಂಬರ್ಬೋದು. ಆ್ಯಂಡ್ ಕನ್ನಡ ಮೀಡಿಯಮ್ ರೂರಲ್ ಮೇಡಮ್ ಕೂಡ ಅದನ್ನು ಕೂಡ ನೋ ಅಂತಿದ್ರೆ ಅದನ್ನು ಕೂಡ ಎಸ್ ಮಾಡ್ಕೊಂಬರ್ರಿ. ಯಾಕಂತಂದರೆ ಇದು ಇಂಪಾರ್ಟೆನ್ಸ್ ಏನಕ್ಕೆ ಇದು ಇಷ್ಟಕ್ಕೊಂದು ಇಂಪಾರ್ಟೆನ್ಸ್ ಅಂತಂದರೆ ನಾಳೆ ನಿಮಗೆ ಸೀಟ್ ಸಿಗ್ಬೇಕಂತಂದರೆ ಇವು ಏನು ಕಾಣಿಸ್ತಿದೆ ನೋಡಿ, ಕನ್ನಡ ಮೀಡಿಯಮ್ಮು, ರೂರಲ್ ಮೀಡಿಯಮ್ಮು ಓಕೆ ಸಾರಿ ರೂರಲ್ ಮೀಡಿಯಮ್ಮು, ಕನ್ನಡ ಮೀಡಿಯಮ್ ಆ್ಯಂಡ್ ಇನ್ಕಮ್ ಅಷ್ಟೇನಿಲ್ಲ ಬಿಡಿ. ಇದು HK ಮತ್ತು ಕ್ಯಾಟಗರಿ ಇವು 4 ಕೂಡ ಇಂಪಾರ್ಟೆನ್ಸ್ ಆಗ್ತದೆ. ಯಾವಾಗ ಅಂತಂದರೆ ಸೀಟ್ ಸಿಗುವಾಗ. ಅಂತಂದರೆ ರ್ಯಾಂಕ್ ಸ್ವಲ್ಪ ದೂರ ಇದ್ದರೂ ಕೂಡ ಈ ಒಂದು ಸ್ಟೂಡೆಂಟ್ಸ್ ಏನಾಗ್ತದೆ ಅಂತಂದರೆ ಕೆಲವೊಂದಿಷ್ಟು ಇಂಥ ಕ್ಯಾಟಗರಿ ಅವರಿಗೆ ಇಂಥ ಕ್ವಾಟಕ್ಕೆ ಸೀಟ್ ಕೊಡ್ಬೇಕಂತ ಇರ್ತಾರೆ. ಸೊ ಹಂಗಾಗಿಬಿಟ್ಟು ಹೋಗ್ರಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೂಡ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಸಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.